ಓಕೆ, ಇವತ್ತು ಸೆಪ್ಟೆಂಬರ್ 11ನೇ ತಾರೀಕು, 12ನೇ ತಾರೀಕು. ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರು, ಸರ್ ಸೆಟ್ರೈಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದು. ಸೆಟ್ರೈಟ್ ನಿಮಗೆ ಸಾಯಿಲ್ ಸ್ಟ್ರಕ್ಚರು ಹಾಗೆ ನ್ಯೂಟ್ರಿಯೆಂಟ್ ಅಪ್ಟೇಕ್ ಮಾಡೋದಕ್ಕೆ, ಬೇರ್ಗಳಿಗೆ ನಿಮಗೆ ಈಸಿ ಮಾಡಿಕೊಡುತ್ತೆ. ಇದರಿಂದ ನಾವು ಹಾಕಿರ್ತಕ್ಕಂತಹ ಗೊಬ್ಬರಗಳು ಹಾಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು ಸುಲಭವಾಗಿ ಗಿಡಗಳಿಗೆ ತಲುಪುತ್ತೆ. ಅದರಿಂದ ನಮಗೆ ನಾವು ಹಾಕಿರ್ತಕ್ಕಂತಹ ಗೊಬ್ಬರ ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ಕೆಲಸ ಮಾಡಿ ಇಳುವರಿನ ಹೆಚ್ಚಿಗೆ ಮಾಡೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ. ಸೊ ನಾನು ನಿಮಗೆ ಅವತ್ತು ಹೇಳಿದ್ದೆ, ಈ ಒಂದು ಕಂಬದಿಂದ ಆ ಒಂದು ಕಂಬದವರೆಗೂ ಒಂದು ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ ಅಂತ. ನೋಡ್ತಾ ಇರ್ಬೋದು, ಏನು ಸ್ಪ್ರೆಡ್ ಆಗಿತ್ತದ ಅಲ್ಲಿ ಸ್ಟಾಪ್ ಆಗಿದೆ. ಈಗೇನು ಹೊಸದಾಗೆ ಎಲೆಗಳು ಚಿಗುರುಗಳು ಬಂದಿದ್ದಾವೆ. ಇದು ನೋಡಿ, ಇದು ಹೊಸ ಎಲೆ. ಇದರಲ್ಲಿ ಇದು ಕೂಡ ಹೌದು, ಇದು ಕೂಡ ಹೌದು. ಇದರಲ್ಲಿ ಸ್ವಲ್ಪ ಚಿಕ್ಕದಾಗಿ ಬಂದಿದೆ ಎಲೆ. ಇದೆಲ್ಲ ನೋಡ್ತಾ ಇರ್ಬೋದು, ಹೊಸ ಎಲೆಗಳು ಒಂದು 5 ಬಂದಿದ್ದಾವೆ. ಸೊ ಡೆಡ್ ಆಗಿರೋದೆಲ್ಲ ಸುಟ್ಟು ಹೋಗಿ ಬರ್ನ್ ಆಗಿದ್ದಾವೆ ಕೆಲವು. ಸೊ ಇದನ್ನು ನಾನು ಅವತ್ತು ಸ್ಪ್ರೇ ಕೊಡದಿದ್ದರೆ ಕಂಪ್ಲೀಟಾಗಿ ಹಾಳಾಗ್ಬಿಡ್ತು. ಸೊ ಸ್ಪ್ರೇ ಕೊಟ್ಟಿರೋದ್ರಿಂದ ಇರೋದಾದರೂ ಅಟ್ಲೀಸ್ಟ್ ಉಳ್ಕೊಂಡಿದೆ. ಸೊ ನಾವು ಸ್ಪ್ರೇ ಕೊಡೋದ್ರ ಮುಖ್ಯ ಉದ್ದೇಶ ಏನಂದರೆ, ಪ್ರಿವೆಂಟಿವ್ ಆಗಿ ನೆಕ್ಸ್ಟು ಸ್ಪ್ರೆಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಬಂದಿರೋದನ್ನು ಯಾವುದೇ ಕಾರಣಕ್ಕೂ ನಾವು ಕಂಟ್ರೋಲ್ ಮಾಡೋದಕ್ಕಾಗಿದ್ದಿಲ್ಲ. ಇದೆಲ್ಲ ನೋಡಿ, ನಂದರಲ್ಲೂ ಕೂಡ ಇದು ಹೇಳಿದ್ನಲ್ಲ, ಇಲ್ಲೇ ಫಸ್ಟು ಸಿವಿಯರ್ ನನಗೆ ಕಾಣಿಸ್ಕೊಂಡಿದ್ದು. ಕೆಳಗಡೆ ಎಲೆಗಳೆಲ್ಲ ಬಾಡಿ ಬಿದ್ದಿದ್ದಾವೆ. ಹೊಸದಾಗಿ ಬಂದಿರತಕ್ಕಂಥ ಎಲೆಗಳು ಇದೆಲ್ಲ ಗ್ರೀನಿಶಿಗೆ ಚೆನ್ನಾಗಿ ಕಾಣ್ತದೆ. ಸೊ ಗಿಡದ ನೆರಳಲ್ಲಿ ಬೆಳೆದಿರ್ತಕ್ಕಂಥವೆಲ್ಲ ನೋಡಿ ಈ ಥರ ಕಾಣಿಸ್ತದೆ ನಿಮಗೆ, ಮರಿಗಳ ಸಂಖ್ಯೆ ಆಗಲಿ ಇದೆಲ್ಲ. ಸೊ ಇವಾಗ ನಾವು ಗೊಬ್ಬರ ಕೊಡೋದು ಮುಖ್ಯ ಉದ್ದೇಶ ಏನಂದರೆ, ಇರುವಂತಹ ಒಳಗಡೆ ಇರ್ತಕ್ಕಂಥ ಬೀಜಗಳೆಲ್ಲ ಆರೋಗ್ಯಕರವಾಗಿ ಕ್ವಾಲಿಟಿಯಿಂದ ಬರಲಿ ಅಂತಂದು. ಸೊ ಮಣ್ಣನ್ನು ನೀವು ಈ ಥರ ಯಾವಾಗಲೂ ಕಂಪ್ಲೀಟ್ ಕವರ್ ಆಗೋ ಥರ ಹಾಕಿಸ್ಬೇಕು. ನೋಡಿ, ಇಲ್ಲಿ ಮತ್ತೆ ಈ ಥರ ಎಕ್ಸ್ಪೋಸ್ ಆಗ್ತದೆ. ನಾನು ಇದು ಆಗಿ ಗೊಬ್ಬರ ಎಲ್ಲ ಕೊಟ್ಟು, ಇವಾಗ ನಾನು ಆ್ಯಕ್ಚುಲಿ ಮಣ್ಣು ಇವಾಗ ಏನಾರು ಹಾಕ್ಸೋದು ಇದ್ದಿದ್ದರೆ ಮಣ್ಣು ನಾನು ಸಹ ಇಲ್ಲೇ ಹಾಕ್ತಿದ್ದೆ. ಸೊ ಇವಾಗ ನನಗೆ ಮಣ್ಣು ಹಾಕದೇ ಇರೋ ಕಾರಣ ನಾನು ಸೈಡಿಗೆ ಅಷ್ಟೇ ಹಾಕಬೇಕಾಗತ್ತೆ, ನೋಡಿಕೊಂಡು ಸ್ವಲ್ಪ ಎಲ್ಲಿ ಬೀಜಗಳು ಕಾಣಲ್ಲ ಅಂಥ ಜಾಗಗಳಿಗೆ. ಇಲ್ಲಿ ಸೈಡ್ ಕಾಣುತ್ತಲ್ಲ, ಈ ಮಡಿಗಳ ಮೇಲೆ ಮಾತ್ರ ನಾನು ಗೊಬ್ಬರಗಳನ್ನ ಹಾಕಿಸ್ತೀನಿ. ಸೊ ಅದೇ, ಇಫ್ ಇನ್ ಕೇಸ್ ಮಣ್ಣು ಹಾಕೋ ಒಂದು ನನಗೆ ಆಪ್ಷನ್ ಇದ್ದಿದ್ರೆ ಈ ಟೈಮಲ್ಲಿ, ನಾನು ಖಂಡಿತವಾಗಿ ಈ ಒಂದು ಸಾಲುಗಳಲ್ಲೇ ನೆನ್ನೆ ತೋರಿಸಿರೋ ವಿಡಿಯೋ ಹತ್ರ ಸಾಲುಗಳಲ್ಲಿ ಹಾಕಿ ಮಣ್ಣನ್ನು ಅರ್ತಿಂಗ್ ಅಪ್ ಮಾಡಿಸ್ತಿದ್ದೆ. ಸೊ ಅದು ತುಂಬ ಒಳ್ಳೆಯ ಒಂದು ಏನಂತಂದರೆ ನಿಮಗೆ ವಿಧಾನ. ಯಾಕೆಂದರೆ ನಮಗೆ ಜಾಸ್ತಿ ಸುಡೋದಿಲ್ಲ, ಬೇರುಗಳಾಗಲಿ ಗಿಡಗಳಾಗಲಿ ಮಣ್ಣಲ್ಲಿ ಕಲಸಿ ಹಾಕೋದ್ರಿಂದ ನಮಗೆ ಆದಷ್ಟು ತುಂಬ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಎಲ್ಲರೂ ಕೂಡ ಆ ಒಂದು ಮೆಥಡ್ನೇ ಫಾಲೋ ಮಾಡಿ. ನೆಕ್ಸ್ಟ್ ಇಯರ್ ಯಾರೆಲ್ಲ ಮಾಡ್ತಿದ್ರಲ್ಲ, ನೀವೆಲ್ಲರಿಗೂ ನಂದು ಒಂದು ಸಜೆಷನ್ ಏನಂದರೆ, 1 ಎಕರೆಗೆ ಡಬಲ್ ಪೈಪ್ ಡ್ರಿಪ್ ಇರಿಗೇಷನ್ ಮಾಡಬೇಕು ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 20,000 ಪೈಪ್ಸ್ ಬೇಕಾಗ್ಬೋದು. ಜೊತೆಗೆ ಅದರದ್ದು ಫಿಲ್ಟರ್ ಅದೆಲ್ಲ ಸೇರಿ ಒಂದು 25,000 to 30,000 ಒಳಗೆ ನಿಮ್ಗೆ ಆಗುತ್ತೆ. ನೀವು ಪ್ರತಿಯೊಬ್ಬರು ಸಹ ನಿಮ್ಮ ಹಳೆ ಪೈಪ್ ಜೆಟ್ಗಳ ಜೊತೆಗೆ ಹೊಸದಾಗಿ ನೀವು ಡ್ರಿಪ್ ಇರಿಗೇಷನ್ಗಳನ್ನು ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಔಷಧಿ ಉಳಿತಾಯ ಆಗುತ್ತೆ, ಹಾಗೆ ಅದ್ರ ಜೊತೆಗೆ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ. ಆಮೇಲೆ ಮಳೆ ಬಂದರೂ ಸಹ ನೀವು ಸಿಸ್ಟಮ್ಯಾಟಿಕ್ ಫಂಗಿಸೈಡ್ಗಳನ್ನು ಡ್ರಿಪ್ ಮುಖಾಂತರ ಕೊಡೋದ್ರಿಂದ ನಾವು ಸರಿಯಾದ ಟೈಮಲ್ಲಿ ನಾವು ನಿರ್ವಹಣೆಗಳನ್ನು ಮಾಡ್ಬೋದಾಗುತ್ತೆ. ಇಲ್ಲ ಅಂತಂದರೆ ಮಳೆ ಬಿಡೋವರೆಗೂ ಕಾಯಬೇಕಾಗುತ್ತೆ. ನಾವು ಸ್ವಲ್ಪ ಮಳೆ ಗ್ಯಾಪ್ ಸಿಕ್ಕಾಗ ನಾವು ಡೈರೆಕ್ಟ್ ಡ್ರಿಪ್ ಇರಿಗೇಷನಲ್ಲಿ ನಾವು ಸಿಸ್ಟಮ್ಯಾಟಿಕ್ ಫಂಗಿಸೈಡ್ನ ಕೊಡೋದ್ರಿಂದ ನಮಗೆ ಏನು ಅನುಕೂಲ ಅಂತಂದರೆ, ಇನ್ ಟೈಮಲ್ಲಿ ವರ್ಕ್ ಮಾಡೋದ್ರಿಂದ ನಮಗೆ ರೋಗದ ಒಂದು ಬೆಳವಣಿಗೆನ ಕುಂಠಿತ ಮಾಡ್ತಾ ಹೋಗ್ಬೋದು. ಏನಾದರೂ ಮತ್ತೆ ನಿಮಗೆ ಕೇಳಬೇಕು ಅಂತ ಅನಿಸಿದ್ರೆ ಆ್ಯಸ್ ಯೂಶುವಲ್ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಕಿ. ನಾನು ಆದಷ್ಟು ಎಲ್ರಿಗೂ ಸಹ ರಿಪ್ಲೈ ಕೊಟ್ಟಿದ್ದೀನಿ. ನನಗೆ ಕೆಲವರು ಕಾಲ್ ಮಾಡಿಬಿಟ್ಟು ನನ್ನ ಕಡೆಯಿಂದ ಸಜೆಷನ್ಸ್ ತೊಗೊಂಡಿದ್ದಾರೆ. ಅವ್ರ ಹತ್ರ ನಾನು ಮಾತಾಡಿ ಅವರಿಗೆ ಕ್ಲಾರಿಫಿಕೇಷನ್ ಸಹ ಕೊಟ್ಟಿದ್ದೀನಿ. ಕೆಲವರು ನನ್ನನ್ನೇ ಫಾಲೋ ಕೂಡ ಆಲ್ರೆಡಿ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರನೇ ನಾನು ಆಲ್ರೆಡಿ ನಾನು ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಎಲ್ಲದನ್ನು ವೀಡಿಯೋ ಮಾಡಿಬಿಟ್ಟು, ಗೊಬ್ಬರ ಯಾವ್ದು ಹಾಕ್ತಾಯಿದ್ದೀನಿ, ಅದಕ್ಕೆ ಗೊಬ್ಬರ ಕೊಟ್ಟು 2 ದಿವಸಕ್ಕೆ ಯಾವ ಸ್ಪ್ರೇ ಕೊಡಬೇಕು ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಡೀಟೇಲ್ಡಾಗಿ ಹೇಳಿದ್ದೀನಿ. ನಿಮಗೆ ನೋಡಿ, ಅದರಲ್ಲಿ ಕೆಲವರು ನಾನು ಲಾಸ್ಟ್ ವೀಡಿಯೋದಲ್ಲಿ ಬೈ ಮಿಸ್ಸಾಗಿ ಸ್ಯಾಟ್ರೈಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಿಲ್ಲ. ಅದನ್ನೊಬ್ಬರು ಫೈಂಡ್ ಔಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಕೇಳಿದ ಕಾರಣ ನಾನು ಹೇಳ್ತಾ ಇದ್ದಿದ್ದು. ಸ್ಯಾಟ್ರೈಟ್ ನಮಗೇನಂದರೆ ಸಾಯಿಲ್ ಸ್ಟ್ರಕ್ಚರ್ನ ಸ್ಮೂತ್ ಮಾಡಿಕೊಟ್ಬಿಟ್ಟು, ಹಾಗೇನು ಬೇರುಗಳಿಂದ ಇರೋ ಮೈಕ್ರೋನ್ಯೂಟ್ರಿಯೆಂಟ್ಸು ಹಾಗೆ ಫರ್ಟಿಲೈಸರ್ನ ತೊಗೊಂಬಂದು ನಮಗೆ ಒದಗಿಸತಕ್ಕಂತಹ ಕೆಲಸ ಮಾಡುತ್ತೆ. ಇದು ಸಿಲಿಕಾನ್ ಬೇಸ್ ಇರೋದ್ರಿಂದ ನಮಗೆ ತುಂಬ ಅನುಕೂಲವಾಗಿ ಕಾರ್ಯನಿರ್ವಹಿಸುತ್ತೆ. ಸೊ ಹಾಗಾಗಿ ನಿಮಗೆಲ್ರಿಗೂ ನಾನು ಹೇಳೋದೇನಂತಂದರೆ, ಆದಷ್ಟು ಎಲ್ಲರೂ ಸಹ ಏನು ಒಂದು ಪ್ಲಾನಿಂಗ್ ಮಾಡ್ಕೊತೀರ ನೆಕ್ಸ್ಟ್ ಇಯರು, ಒಂದು ಸ್ಕೆಡ್ಯೂಲ್ನ ನೀವೇ ರೆಡಿ ಮಾಡ್ಕೊಳ್ಳಿ. ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅದನ್ನು ಪ್ರತಿಯೊಂದು ಡ್ರಿಪ್ ಇರಿಗೇಷನಲ್ಲೇ ಕೊಡೋದ್ರಿಂದ ತುಂಬ ಉಳಿತಾಯ ಹಾಗೂ ಲಾಭದಾಯಕ ಆಗಿರುತ್ತೆ. ಅಗೇನ್ ನೀವು ಒಂದು ಸಲ ಪೈಪ್ ನೀವು ಹಾಕ್ಸಿದ್ರೆ ಒಂದು 5 to 6 ಇಯರ್ ಅದನ್ನ ಯೂಸ್ ಮಾಡ್ಬೋದು. ಏನಂತಂದರೆ ಅರ್ಥಿಂಗ್ ಅಪ್ ಅಂದರೆ ಮಣ್ಣು ಹಾಕಿಸುವಾಗ ಪೈಪ್ಗಳನ್ನು ಮೇಲೆ ಎತ್ತಿ ಹಿಡಿದು ನೀವು ಮಣ್ಣು ಹಾಕಿಸ್ತಾ ಹೋಗಬೇಕಾಗುತ್ತೆ. ಮಣ್ಣಿನ ಒಳಗಡೆ ಪೈಪ್ಗಳು ಹುದುಕ್ತು ಅಂತಂದರೆ ಆವಾಗ ಡ್ರಿಪ್ಪಲ್ಲಿರ್ತಕ್ಕಂತಹ
ನೀರುಗಳು ಸರಿಯಾಗಿ ಅದು ವ್ಯವಸ್ಥಿತವಾಗಿ ಹೊರಗೆ ಬರೋಕ್ಕಾಗದೇ ಇರೋ ಕಾರಣದಿಂದ ನಿಮಗೆ ಹೋಲ್ಗಳು ಬ್ಲ್ಯಾಕ್ ಆಗುತ್ತೆ. ಆಮೇಲೆ ಈಗ ನೀವು ಮಡಿಗಳನ್ನು ಕೀಳ್ಬೇಕಾದ್ರೆ ಪೈಪ್ಗಳೆಲ್ಲ ಡ್ಯಾಮೇಜ್ ಆಗ್ತವೆ. ಸೊ ಹಾಗಾಗಿ ಆದಷ್ಟು ಮಣ್ಣು ಹಾಕಿಸ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ನೀವು ಪೈಪ್ಗಳನ್ನು ಎತ್ತಿ ಹಿಡಿದು ಮಣ್ಣು ಹಾಕಿಸ್ಬೇಕಾಗುತ್ತೆ. ಅದೊಂದೇ ಅದರಲ್ಲಿ ನಿಮಗೆ ಆಗಿರತಕ್ಕಂಥ ಒಂದು ಕೆಲಸ, ಎಕ್ಸ್ಟ್ರಾ ಕೆಲಸ ಅಂತಂದರೆ. ಓಕೆ, ಥ್ಯಾಂಕ್ ಯು.